ನೋಡಿ, ಒಟ್ಟಿಗೆ 5,000 ಜನ ಕೂತ್ಕೊಂಡು ಪ್ರಸಾದ ಮಾಡುವಂತಹ ಬೃಹತ್ತಾಕಾರದ ಒಂದು ಪ್ರಸಾದ ನಿಲಯ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಹಳೆ ವಿಡಿಯೋದಲ್ಲಿ ಸಾಯಿಬಾಬಾ ಟೆಂಪಲ್ದು ಫುಲ್ ವಿಡಿಯೋನ ಮಾಡಿದ್ದೆ. ದರ್ಶನಕ್ಕೆ ಹೋಗೋದಾಗಿರ್ಬೋದು ಎಲ್ಲ ತೋರಿಸಿದ್ದೀನಿ. ಯಾರು ನೋಡಿಲ್ಲ ಹೋಗಿ ಒಂದ್ಸರಿ ನೋಡ್ಕೊಂಡು ಬನ್ನಿ. ಇವತ್ತು ನಾನು ಪ್ರಸಾದಾಲಯ, ಅಲ್ಲಿ ಸಾಯಿಬಾಬಾ ಟೆಂಪಲಿಂದ ನಮಗೆ 1.5 ಕಿಲೋಮೀಟ್ರ್ ಆಗುವಷ್ಟು ಅಂತರದಲ್ಲೇ ಇರೋದು. ನಾವು ಆಟೋದಲ್ಲಿ ಹೋಗ್ಬೋದು, ಇಲ್ಲಾಂದರೆ ಸಾಯಿಬಾಬಾ ಟ್ರಸ್ಟಿಂದ ಫ್ರೀ ಬಸ್ ಇದೆ, ಅದರಲ್ಲಾದರೂ ಹೋಗ್ಬೋದು, ಇಲ್ಲಾಂದರೆ ವಾಕೇಬಲ್ ಡಿಸ್ಟೆನ್ಸು ಇದೆ, ಯಾವುದ್ರಲ್ಲಾದರೂ ಹೋಗ್ಬೋದು. ಬರೀ 1 ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ. ತುಂಬ ಹತ್ತಿರವಾಗಿದೆ, ತುಂಬ ವಿಶಾಲವಾಗಿರುವಂತಹ ಒಂದು ಪ್ರಸಾದ ನಿಲಯ, ತುಂಬ ಚೆನ್ನಾಗಿದೆ. ಅಲ್ಲಿ ನೋಡ್ಬೋದು, ಹೊರಗಡೆ ಗಾರ್ಡನ್ ಆಗಿರ್ಬೋದು, ತುಂಬ ಅದ್ಭುತವಾಗಿದೆ. ಒಂದು ಎಷ್ಟು ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಪ್ಲೇಸ್ ಅಂತಲೇ ಹೇಳ್ಬೋದು ಇದನ್ನು. ಅಷ್ಟು ಚೆನ್ನಾಗಿದೆ ಸಾಯಿಬಾಬಾ ಪ್ರಸಾದ ನಿಲಯ. ಇಲ್ಲಿ ಒಳಗಡೆ ನಾವು ಮೊದಲೇ ವಿಡಿಯೋದಲ್ಲಿ ಹೇಳಿದಾಗೆ ಒಳಗಡೆ ದರ್ಶನ ತೊಗೊಂಡ್ರೆ ನಮಗೆ ಫ್ರೀ ಪ್ರಸಾದ ಸಿಗುತ್ತೆ. ಅಲ್ಲೇ ನಮಗೆ ಕೂಪನ್ ಕೊಟ್ಟಿರ್ತಾರೆ, ಅದು ಫ್ರೀ ಆಗಿರುತ್ತೆ. ಇಲ್ಲ ಅಂದರೆ ನಾವು 15 ರೂಪೀಸ್ ಕೊಟ್ಟು VIP ಫುಡ್ ಅಂತ ಕೊಡ್ತಾರೆ, ಅದನ್ನು ತೊಗೊಂಡಾದರೂ ನಾವು ಊಟ ಮಾಡಿದ್ರೆ ಒಂದು ಎಕ್ಸ್ಟ್ರಾ ಐಟಮ್ ಇರುತ್ತೆ. ಚಪಾತಿ ಕಾಮನ್ ಎಲ್ರಿಗೂ ಚಪಾತಿ ಕೊಡ್ತಾರೆ. ನೀವು ಎಷ್ಟೋ ಇದರಲ್ಲಿ ನೋಡಿರ್ಬೋದು, ತುಂಬ ದೇವಸ್ಥಾನಗಳಲ್ಲಿ ಎಲ್ಲೂ ಪ್ರಸಾದದ ಇದು ನಾನಂತೂ ನೋಡಿಲ್ಲ. ಯಾರಿಗಾದ್ರೂ ಗೊತ್ತಿದ್ದರೆ ಎಲ್ಲಾದರೂ ಇದ್ದರೆ ಕಮೆಂಟ್ ಮಾಡಿ. ಇಲ್ಲಿ ಮಾತ್ರ ಎಷ್ಟು ಜನ ಹೋದ್ರೂ ಎಲ್ರಿಗೂ ಪ್ರಸಾದದಲ್ಲಿ ಚಪಾತಿ ಕೊಡ್ತಾರೆ. ತುಂಬ ವಿಶೇಷ ಅದು. ಆಮೇಲೆ ತುಂಬ ಚೆನ್ನಾಗಿರುತ್ತೆ. ನಾವು ಹೋದಾಗ ಏನಷ್ಟು ರಶ್ ಇರಲಿಲ್ಲ, ಸ್ವಲ್ಪ ಲೇಟಾಗಿತ್ತು, 2:30 ಏನೋ ಆಗಿತ್ತು ನಾವು ಹೋದಾಗ. ಇಲ್ಲಿ ಬೆಳಗ್ಗೆ 9 ಗಂಟೆ 10-11 ಗಂಟೆಗೆ ಪ್ರಸಾದ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 10 ಗಂಟೆ ತನಕ ಇರುತ್ತೆ. ತುಂಬ ಚೆನ್ನಾಗಿರುವಂಥ ಒಂದು ಅದ್ಭುತವಾದ ಪ್ಲೇಸ್ ಅಂತಲೇ ಹೇಳ್ಬೋದು. ನೋಡಿ, ಇದು ನಾವಿಲ್ಲಿ ಹ್ಯಾಂಡ್ ವಾಶ್ ಎಲ್ಲ ಮಾಡ್ಕೋಬೋದು. ಮಕ್ಕಳಿಗೆ ಹಾಲು ಕುಡಿಸೋರಿಗೆ ಎಲ್ಲ ತುಂಬ ಅನುಕೂಲವಾಗಿರುವಂತಹ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಬೇರೆ ಕಡೆ ಎಲ್ಲ ಹೋದಾಗ ನಾವು ಎಷ್ಟೋ ಕ್ಯೂ ನಿಂತ್ಕೊಂಡು ಪ್ರಸಾದಕ್ಕೆ ಹೋಗಬೇಕು. ಇಲ್ಲೂ ಜಾಸ್ತಿ ಇದು ಇದ್ದಾಗೆಲ್ಲ ಇರುತ್ತೆ. ಬಟ್ ಏನಾಗುತ್ತೆ ಅಂದರೆ ತುಂಬ ದೊಡ್ಡದಾಗಿರೋ ಒಂದು ಪ್ರಸಾದ ನಿಲಯ ಇರೋದ್ರಿಂದ ಒಟ್ಟಿಗೆ ಒಂದು 5,000 ಜನ ಊಟ ಮಾಡಿದಾಗ ನಮಗೆ ಅಷ್ಟೊಂದು ರಶ್ ಅನಿಸಲ್ಲ, ಬೇಗನೆ ಇದು ಆಗುತ್ತೆ. ತುಂಬ ದೊಡ್ಡದಾಗಿದೆ ನೋಡಿ. ಮೊದಲೇ ತಟ್ಟೆ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿರ್ತಾರೆ. ತುಂಬ ಒಂದು ಇದು ಆಗಿರುವಂತಹ ಒಂದು ಇದು ಅಂತಲೇ ಹೇಳ್ಬೋದು. ಹಾಗಾಗಿ ಇದರದ್ದು ಸಪ್ರೇಟ್ ವಿಡಿಯೋ ಮಾಡೋಣ ಅಂತ ಹಾಕಿದೆ. ನಿಮಗೆಲ್ಲ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಷ್ಟು ಜನ ಹೋಗಿರ್ತಾರೆ ಅವ್ರಿಗೆಲ್ರಿಗೂ ಚಪಾತಿ ಎಷ್ಟು ಬೇಕಾದಷ್ಟು ತಿನ್ಬೋದು. ಅಷ್ಟು ಇಷ್ಟು 1-2 ಅಂತಲೂ ಇಲ್ಲ, ನಿಮಗೆ ಹೊಟ್ಟೆ ತುಂಬೋ ಥರ ಎಷ್ಟು ಬೇಕಾದಷ್ಟು ತಿನ್ಬೋದು. ತುಂಬ ಒಂದು ಇದು ಬೇರೆ ಎಲ್ಲ ಪ್ರಸಾದ ನಿಲಯಕ್ಕೆ ಹೋಲಿಸ್ಕೊಂಡ್ರೆ ಇದು ತುಂಬ ಇದು ಆಗಿರೋದು. 2 ಥರ ಪಲ್ಯ, ಗೊಜ್ಜು, ಅನ್ನ, ಸಾಂಬಾರು ಎಲ್ಲ ಇರುತ್ತೆ, ಸ್ವೀಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಬಂದಿದ್ರಿ ಒಂದ್ಸರಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.